ರಾಮನ ಪ್ರಭಾವಳಿ ಎಷ್ಟರ ಮಟ್ಟಿಗೆ ಹಬ್ಬಿದೆ ಅಂತಂದರೆ ಕೇವಲ ಭಾರತ ಮಾತ್ರ ಅಲ್ಲ, ಮೆಕ್ಸಿಕೋದಲ್ಲಿ ಹೊಸದಾಗಿ ರಾಮನ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ. ಅದು ಇವತ್ತೇನೆ ಉದ್ಘಾಟನೆ ಆಗಿದೆ. ಇನ್ನು ಮಾರಿಷಸ್ನಲ್ಲಿ ಅರ್ಧ ದಿನ ರಜೆ ಘೋಷಣೆ ಮಾಡಲಾಗಿದೆ, ರಾಮನ ಈ ಪ್ರಾಣ ಪ್ರತಿಷ್ಠೆಯನ್ನು ಗಮನಿಸಲಿ ಹಿಂದೂಗಳು, ಅಲ್ಲಿರುವ ಭಾರತೀಯರು ಅಂತ ಹೇಳಿ. ಅಂದರೆ ಅಯೋಧ್ಯೆಯಲ್ಲಿ ಲೋಕಾರ್ಪಣೆಯಾಗಿರುವ ಒಂದು ಮಂದಿರ ಇಡೀ ವಿಶ್ವದಲ್ಲಿ ಮತ್ತೊಮ್ಮೆ ಹಿಂದೂ ಸಮುದಾಯದ ಅಸ್ಮಿತೆಯ ಜಾಗೃತಿಗೆ ವೇದಿಕೆ ಆಗ್ತಿದೆಯೋ ಅಂತ ಹೇಳಿ. ಖಂಡಿತವಾಗಿ, ಅವಶ್ಯವಾಗಿ. ಯಾಕೆಂತಂದರೆ ಅದೇ ಹಿಂದೆ ಹೇಳಿದಂತೆ ರಾಮ ಬರೀದೇ ಒಬ್ಬ ಒಂದು ಜನಾಂಗಕ್ಕೆ, ಒಂದು ರಾಜ್ಯಕ್ಕೆ, ಒಂದು ದೇಶಕ್ಕೆ ಸೀಮಿತ ಅಲ್ಲ. ಅವನ ವ್ಯಕ್ತಿತ್ವ ಅದು ಕಾಲಾತೀತವಾಗಿರುವಂಥದ್ದು, ದೇಶಾತೀತವಾಗಿರುವಂಥದ್ದು. ಅದನ್ನು ನಾವು ಇವತ್ತು ದೇಶದಲ್ಲಿ ಕಾಣ್ತಾ ಇದ್ದೇವೆ. ಇಂತಹ ರಾಮನನ್ನು ನಾವು ಮಂದಿರದೊಳಗಿಟ್ಟು ಮಾತ್ರ ಪೂಜೆ ಮಾಡೋದು ಅಲ್ಲ, ಹೃದಯ ಮಂದಿರದೊಳಗಿಟ್ಟು ಪೂಜೆ ಮಾಡಬೇಕು. ನಮ್ಮ ಮುಂದಿನ ತಲೆಮಾರು ಅದಕ್ಕೂ ಕೂಡ ರಾಮಚಂದ್ರನ ಬದುಕು ಅದು ಆದರ್ಶ ಆಗಬೇಕು. ಪ್ರತಿಯೊಬ್ಬ ಮಕ್ಕಳುಗಳು ಕೂಡ ರಾಮನ ಪ್ರಾಣ ಪ್ರತಿಷ್ಠೆ ಆಗಬೇಕು. ಪ್ರತಿಯೊಬ್ಬ ಪ್ರಜೆಯೂ ಕೂಡ ಒಂದು ರಾಮ ಮಂದಿರ ಆಗಬೇಕು. ರಾಮ ಅಂತಂದರೆ ಅನಂತ ಸದ್ಗುಣಗಳ ಗಣಿ. ನಾವು ದೇಶದಲ್ಲಿ ಶಾಂತಿ, ಸುಭಿಕ್ಷೆ, ನೆಮ್ಮದಿ ಕಾಣಬೇಕು ಅಂತಿದ್ದರೆ ಪ್ರಜೆಗಳು ಸಜ್ಜನರಾಗಿರಬೇಕು, ಸುಸಂಸ್ಕೃತರಾಗಿರಬೇಕು. ಆ ನೆಲೆಯಲ್ಲಿ ಮಕ್ಕಳೊಳಗೆ ಅಂತಹ ಸಂಸ್ಕೃತಿ ತುಂಬುವ ಕೆಲಸ ಆಯಿತು ಅಂತಂದರೆ ನಮ್ಮ ಪ್ರಜೆಗಳೆಲ್ಲರೂ ಕೂಡ ಮುಂದಿನ ಸಂತತಿ ಏನಿದೆ ಅವೆಲ್ಲರೂ ರಾಮರಾಗ್ತಾರೆ, ರಾಮ ಮಂದಿರರಾಗ್ತಾರೆ. ನಿಜ. ಇನ್ನು ನಾಳೆಯಿಂದ 48 ದಿನಗಳ ಮಂಡಲ ಪೂಜೆ ಕೂಡ ನಿಮ್ಮ ನೇತೃತ್ವದಲ್ಲಿ ನೆರವೇರಲಿದೆ. ಅದ್ರ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ಳೋದಾದರೆ ಯಾವ ರೀತಿ ಇರುತ್ತೆ, ಹಾಗೆ ಅದರ ಮಹತ್ವ ಏನು ಅಂತ ಹೇಳಿ. ಹಾಗೆ ಒಂದು ಗಿಡವನ್ನು ನೆಟ್ಟ ಮಾತ್ರಕ್ಕೆ ಜವಾಬ್ದಾರಿ ಮುಗಿಯೋದಿಲ್ಲ. ಅದಕ್ಕೊಂದಿಷ್ಟು ಸಮಯ ಪಾಲನೆ ಪೋಷಣೆ ಮಾಡಬೇಕಾಗತ್ತೆ. ಆಸ್ಪತ್ರೆಯಲ್ಲಿ ಮಗುವಿನ ಜನನ ಮಾಡಿಸಿದ ಮರುಕ್ಷಣದಲ್ಲಿ ವೈದ್ಯರ ಜವಾಬ್ದಾರಿ ಮುಗಿಯುವುದಿಲ್ಲ. ಅದರ ಪಾಲನೆ ಪೋಷಣೆಗೆ ಒಂದಿಷ್ಟು ಸಮಯ ವಿಶೇಷವಾಗಿ ಮಾಡಬೇಕಾಗತ್ತೆ. ಅದರಂತೆ ಪ್ರಾಣ ಪ್ರತಿಷ್ಠೆ ಮಾತ್ರದಿಂದ ಆ ಕಾರ್ಯ ಅದು ಜವಾಬ್ದಾರಿ ಮುಗಿದಿರೋದಿಲ್ಲ. ಇನ್ನು 4 ದಿವಸಗಳ ಕಾಲ ತತ್ವಹೋಮ, ಯಾವ ಮಂತ್ರಗಳನ್ನು ನಾವು ಅಲ್ಲಿ ನ್ಯಾಸ ಮಾಡಿದ್ದೇವೆ ಅಂತಹ ಮಂತ್ರಗಳಿಂದ ಹೋಮ ಮಾಡಬೇಕು, ಆಹುತಿ ನೀಡಬೇಕು. ಕಲಶ ಪ್ರತಿಷ್ಠೆ ಮಾಡಿ ಕಲಶದೊಳಗೆ ಆ ಮಂತ್ರಗಳನ್ನು ಆವಾಹನೆ ಮಾಡಬೇಕು. ಆ ಪ್ರತಿಮೆಯೊಳಗೆ ಮತ್ತೆ ಪುನಃ ನಿರಂತರವಾಗಿ ಆ ಮಂತ್ರಗಳನ್ನು ನ್ಯಾಸ ಮಾಡಿ ಆ ಕಲಶಾಭಿಷೇಕ ಮಾಡಬೇಕು. ಹುತಭಸ್ಮದ ಧಾರಣೆ ಮಾಡಿಸಬೇಕು. ಆ ಬಳಿಕ ಅನೇಕ ವೈದಿಕ ಮಂತ್ರಗಳಿಂದ ನಿತ್ಯ ಅನುಷ್ಠಾನ ಆಗಬೇಕು. ಕೊನೆಯ 4 ದಿವಸ 5 ದಿವಸಗಳಲ್ಲಿ ಸಹಸ್ರ ಕುಂಭಾಭಿಷೇಕ, ಬ್ರಹ್ಮಕಲಶಾಭಿಷೇಕ ಅಂತ ನಮ್ಮಲ್ಲಿ ಹೇಳ್ತೇವೆ, ಅದು ನೆರವೇರಬೇಕು. ನಿತ್ಯ ಸಾಯಂಕಾಲ ಉತ್ಸವ ಜರುಗಬೇಕು. ಇಂತಹ ಅನೇಕ ವಿಧಿವಿಧಾನಗಳು ಈ 48 ದಿವಸದ ಕಾಲದಲ್ಲಿ ನಡೀತಾವೆ. ಯಾಕೆಂತಂದರೆ ಪ್ರತಿಮೆಯೊಳಗೆ ಭಗವಂತ ವಿಶೇಷವಾಗಿ ಸನ್ನಿಹಿತನಾಗಿದ್ದು ಜಗತ್ತಿನಾದ್ಯಂತ ಬರುವ ಎಲ್ಲರನ್ನು ಕೂಡ ಅನುಗ್ರಹಿಸಬೇಕು. ಭಗವಂತನ ಸನ್ನಿಧಾನ ಅಷ್ಟು ಜಾಗೃತವಾಗಿರಬೇಕು. ಅದಕ್ಕೋಸ್ಕರ ಎಷ್ಟು ಸಾಧ್ಯವೋ ಅಷ್ಟು ವಿಶೇಷವಾಗಿರುವ ಅನುಷ್ಠಾನ ಆ ಪ್ರತಿಮೆಯಲ್ಲಿ, ಸನ್ನಿಧಾನದಲ್ಲಿ ನೆರವೇರಬೇಕು. ಅಂತಹ ಒಂದು ದೊಡ್ಡ ಸೇವೆ ಈ 48 ದಿವಸಗಳ ಕಾಲ ನಡೀತಾ ಇದೆ, ಅನುಷ್ಠಾನ ನಡೆಯುತ್ತೆ. ನಿಜ. ಇದರ ಜೊತೆಗೆ ಈ ಜೊತೆಗೆ ಈಗ ರಾಮನ ಮೂರ್ತಿಯನ್ನು ನಾವು ಗಮನಿಸಿದಾಗ ಅಥವಾ ಹಿಂದಿದ್ದ ಮೂಲ ಮೂರ್ತಿಯನ್ನು ಗಮನಿಸಿದಾಗ ಬೇರೆ ಮಂದಿರಗಳಲ್ಲಿ ದೈವ ಸಾನ್ನಿಧ್ಯಕ್ಕೆ ಹೋದಾಗ ಕಾಪಾಡಪ್ಪ ಅಂತ ಹೇಳಿ ಬೇಡ್ಕೊಳ್ತೀವಿ. ಆದರೆ ಈ ರಾಮನ ಹತ್ರ ಹೋದಾಗ ನಿನ್ನ ಆದರ್ಶಗಳನ್ನು ಕಾಪಾಡುವ ಒಂದು ಹೊಣೆಗಾರಿಕೆಯನ್ನು ನಮಗೆ ಕೊಡು, ಆ ಶಕ್ತಿ ಸಾಮರ್ಥ್ಯ ನಮಗೆ ಕೊಡು, ಹಿಂದೂ ಸನಾತನ ಧರ್ಮ ಇದರ ಅನುಯಾಯಿಗಳಾಗಿ ಅದನ್ನು ಕಾಪಾಡುವಂತಹ ಶಕ್ತಿ ನಮಗೆ ಕೊಡು ಅಂತ ಹೇಳಿ ಬೇಡಬೇಕು ಅಂತ ಅನ್ಸುತ್ತೆ. ಇದು ನನ್ನ ಭಾವನೆ. ಸರಿ ಇದ್ದರೆ ಸರಿ, ತಪ್ಪಿದ್ರೆ ತಪ್ಪು ಅಂತ ಹೇಳಿ ತಿಳಿಸಿ. ಅದೇ ನಮ್ಮಲ್ಲಿ ಸನಾತನ ಧರ್ಮದ ಸಂಸ್ಕೃತಿ ಲೋಕಾ ಸಮಸ್ತ ಸುಖನೋ ಭವಂತು, ಲೋಕದಲ್ಲಿ ಯಾರಿಗೂ ಕಷ್ಟ ನಷ್ಟ ಇರಬಾರ್ದು, ಲೋಕ ಎಲ್ಲ ಸುಭಿಕ್ಷೆಯಲ್ಲಿ ಇರಲಿ ಅಂತ ಹೇಳಿಕೊಂಡು. ಹಾಗಾಗಿ ಶ್ರೀರಾಮಚಂದ್ರನ ವ್ಯಕ್ತಿತ್ವ ಅಂತಹದ್ದು. ಯಾವುದೋ ಒಂದು ಗುಂಪಿಗೆ, ಯಾವುದೋ ಒಂದು ಪಂಗಡಕ್ಕೆ, ಯಾವುದೋ ಒಂದು ಜಾತಿಗೆ, ಯಾವುದೋ ಒಂದು ಮತಕ್ಕೆ ಶ್ರೀರಾಮಚಂದ್ರ ಸೀಮಿತ ಅಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ನಾವು ಕಾಣ್ತಾ ಇದ್ದೇವೆ, ಪ್ರಜಾನಾಂಚ ಹಿತೇ ರತಃ. ಯಾವುದೇ ಒಂದು ಪಂಗಡವನ್ನು, ಒಂದು ಜಾತಿಯನ್ನು ಉಲ್ಲೇಖ ಮಾಡಿಲ್ಲ. ಪ್ರಜೆಗಳು ಅಂತ ಯಾರಿದ್ದಾರೆ ಅವರು ಎಲ್ಲರ ಹಿತವನ್ನು ಕಾಯ್ತಾ ಇದ್ದವ. ಹಾಗಾಗಿ ಅಂತಹ ಶ್ರೀರಾಮಚಂದ್ರನ ಆ ಆದರ್ಶ ವ್ಯಕ್ತಿತ್ವ ರಾಮಾಯಣದಲ್ಲಿ ರಾಮನನ್ನು ಪರಿಚಯಿಸೋದೇ ಹೇಗೆ. ವಾಲ್ಮೀಕಿ ಮಹರ್ಷಿಗಳು ಒಂದು 10-20 ಗುಣಗಳನ್ನು ಉಲ್ಲೇಖ ಮಾಡಿ ಇಂತಹ ಗುಣಗಳುಳ್ಳಂತಹ ವ್ಯಕ್ತಿ ಯಾರಾದರೊಬ್ಬ ಇದ್ದಾನೆ ಅಂತ ನಾರದರಲ್ಲಿ ಕೇಳೋದು. ನಾರದರದಕ್ಕೆ ಉತ್ತರ ರೂಪವಾಗಿ
10-20 ಇನ್ನಷ್ಟು ಗುಣಗಳನ್ನು ಉಲ್ಲೇಖಿಸಿ ಇಂತಹ ಗುಣಗಳುಳ್ಳಂತಹ ವ್ಯಕ್ತಿ ಇವತ್ತಿಗೂ ಲೋಕದಲ್ಲೊಬ್ಬ ಇದ್ದಾನೆ, ಅವನೇ ಶ್ರೀರಾಮಚಂದ್ರ ಅಂತ ಹೇಳಿಕೊಂಡು ಆ ರಾಮನ ಚರಿತ್ರೆಯನ್ನು ಶುರು ಮಾಡೋದು, ಹೇಳಲಿಕ್ಕೆ ಶುರು ಮಾಡೋದು. ಹಾಗಾಗಿ ರಾಮ ಅಂತಂದರೆ ಆ ಅನಂತ ಸದ್ಗುಣಗಳ ಗಣಿ. ಅಂತಹ ಗುಣಗಳನ್ನು ದೇವರೇ ನಮ್ಮೊಳಗೂ ನೀನು ತುಂಬು ಅಂತ ಹೇಳಿಕೊಂಡು ನಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿದ ಮಾತ್ರಕ್ಕೆ ಸಾಲದು, ನಮ್ಮ ಪ್ರಾಮಾಣಿಕ ಪ್ರಯತ್ನ ನಿರಂತರವಾಗಿ ನಡೆಯಬೇಕು.